ಇನ್ನು ಇದೆಲ್ಲದರ ನಡುವೆ ನಾನು ರಾಜೀನಾಮೆ ಕೊಡುವಂಥ ಪ್ರಶ್ನೆನೇ ಇಲ್ಲ ಅಂತ ಆರ್ ವಿ ತಿಮ್ಮಾಪುರ್ ಹೇಳಿದ್ದಾರೆ. ತಿಮ್ಮಾಪುರ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇಷ್ಟೊಂದೆಲ್ಲ ರಾದ್ಧಾಂತಗಳಾಗ್ತಾ ಇರೋದು. ನಾನು ಯಾವುದೇ ಕಾರಣಕ್ಕೂ ಕೊಡಲ್ಲ, ಈಶ್ವರಪ್ಪ ಕೇಸ್ಗೂ ನನಗೂ ಏನು ಸಂಬಂಧ, ನಾನಂತೂ ರಾಜೀನಾಮೆ ಕೊಡಲ್ಲ ಅಂತಾರೆ ತಿಮ್ಮಾಪುರ್. ಈಶ್ವರಪ್ಪರದು ಇದಕ್ಕೆ ಅದಕ್ಕೆ ಹೋಲಿಸ್ತೀವಿ. ಡೆತ್ ನೋಟ್ ಇತ್ತು, ಅದೇನೋ ಸಸ್ಪೆಂಡ್ ಮಾಡಿದ್ದಾರೆ. ನನಗೆ ಅದಕ್ಕೆ ಏನು ನೋಡಿ, ಸುಳ್ಳು ಸುದ್ದಿಗಳು, ಸುಳ್ಳು ಆಪಾದನೆಗಳು ಏನಿಲ್ಲ. ಅವ್ರೇನು ಕೇಳಿಲ್ಲ, ನಾನೇನು ಹೇಳ್ದಂಗೆಲ್ಲ ರಾಜೀನಾಮೆ ಕೊಟ್ಟು ಸರ್ಕಾರ ನಡೆಸೋಕ್ಕಾಗತ್ತೇನ? ಅವರೆಲ್ಲರೂ ರಾಜೀನಾಮೆ ಕೇಳ್ತಾರೆ. ಮುಖ್ಯಮಂತ್ರಿಗಳು ಕೊಡತ್ತವರು, ಪ್ರಧಾನಮಂತ್ರಿಗಳು ಕೇಳ್ತಾರೆ. ಕೇಳಿದವರೆಲ್ಲ ರಾಜೀನಾಮೆ ಕೊಡ್ತಾರೆ. ಏನಿದೆ ಸಾಕ್ಷಿ ಪುರಾವೆ? ಇಂಥ ರಾಜಕೀಯ ಷಡ್ಯಂತ್ರ ರೂಪಿಸಿ ಸರ್ಕಾರದ್ದು ಹಾಗೂ ನನ್ನ ತೆಜೋದು ಮಾಡೋಕ್ಕೆ ನಾನು ಅವಕಾಶ ಕೊಡೋದಿಲ್ಲ. ಇದು ಭಾರಿ ತಪ್ಪು ಮಾಡ್ತಾ ಇದ್ದಾರೆ. ಎಲ್ಲೋ ಇವ್ರದ್ದು ಒತ್ತಡ ಇದ್ದಂಗೆ ಕಾಣುತ್ತೆ. ಆ ಒತ್ತಡದಿಂದ ಈ ರೀತಿ ಮಾಡ್ತಾ ಇದ್ದಾರೆ ಕಾಣುತ್ತೆ. ಅಂಥದ್ದೇನು ನಡೆದಿಲ್ಲ, ರಾಜೀನಾಮೆ ಕೊಡೋ ಪ್ರಮೇಯ ಇಲ್ಲ, ಅಂಥ ತಪ್ಪನ್ನು ಮಾಡಿದ್ರೆ ಯಾವುದೇ ಸಾಕ್ಷಿ ಪುರಾವೆಗಳಿಲ್ಲ. ಯಾರು ಇಲ್ಲ, ಅಸೆಂಬ್ಲಾಗ ಕುತ್ಕೊಂಡಿದ್ದಾರಲ್ಲ, ಏನು ತಪ್ಪು ಮಾಡಿದ್ದು ಅಂತ ಕೇಳಬೇಕು. ಏನದು ಸಾಕ್ಷಿ? ನಾನು ಮಾತಾಡಿದ್ದೀನ? ಯಾವುದೋ ಅಧಿಕಾರಿ ಮಾತಾಡಿದ ತಕ್ಷಣ ನಾನು ಮಾತಾಡಿದ್ದೇನೆ? ಇವೆಲ್ಲ ಆಡಿಯೋ ಅಧಿಕಾರಿಗಳು ಮಾಡಿದ ಯಾವ ಮಾಡ್ತಾನೆ ಅವನು ಅನುಭವಿಸ್ತಾನೆ. ಯಾರ್ಯಾರ್ದು ಹೆಸರು ನಿನ್ನ ಹೆಸರು ಹೇಳಿ ದುಡ್ಡು ಕಲೆಕ್ಟ್ ಮಾಡಿದ್ರೆ ಏನು ಮಾಡ್ತೀಯ? ಅಲ್ಲ, ನಿನ್ನ ಹೆಸರು ಯಾರು ಅಂಥವ್ರ ಮೇಲೆ ಇಮಿಡಿಯೇಟ್ ಕ್ರಮ ಕೈಗೊಂಡಿದ್ದೀನಿ, ಇಮಿಡಿಯೇಟ್ ಸಸ್ಪೆಂಡ್ ಮಾಡಿದ್ದೀನಿ. ಏನಿಲ್ಲ, ಅವ್ರೇನು ಕೇಳಿಲ್ಲ, ನಾನೇನು ಈಶ್ವರಪ್ಪರದು ಇದಕ್ಕೆ ಅದಕ್ಕೆ ಹೋಲಿಸ್ತೀವಿ. ಡೆತ್ ನೋಟ್ ಇತ್ತು, ಅದೇನೋ ಸಸ್ಪೆಂಡ್ ಮಾಡಿದ್ದಾರೆ. ನನಗೆ ಅದಕ್ಕೆ ಏನು ನೋಡಿ, ಸುಳ್ಳು ಸುದ್ದಿಗಳು, ಸುಳ್ಳು ಆಪಾದನೆಗಳು ಬನ್ನಿ, ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ನಾನು ಆರಂಭದಲ್ಲಿ ಒಂದು ಮಾತನ್ನು ಹೇಳಿದೆ, ಶಿವಲಿಂಗೇಗೌಡರು ಹಿಂದೆ ಏನಾದರೂ ಸದನದಲ್ಲಿ ಮಾತಾಡ್ತಾರೆ ಅಂತಂದರೆ ನಾವು ಕಿವಿಗೊಟ್ಟು ಕೇಳ್ತಾ ಇದ್ವಿ. ಯಾಕಂದರೆ ಅವರು ಕಷ್ಟಜೀವಿ, ಜೊತೆಗೇನು ಅಂದರೆ ಈ ಒಕ್ಕಲತನದಿಂದ ಬಂದಿರುವಂಥವರು, ರೈತರ ಕಷ್ಟ ನಷ್ಟ ತುಂಬ ಚೆನ್ನಾಗಿ ಗೊತ್ತಿದೆ. ಆಮೇಲೆ ಅವ್ರ ಮಾತಲ್ಲಿ ಒಂದು ಸೊಗಡಿತ್ತು, ನೋಡಿದಂಥ ಸಂದರ್ಭದಲ್ಲಿ ಒಂದು ಕಾಳಜಿ ಇತ್ತು, ಒಂದು ಕಳಕಳಿ ಇತ್ತು. ಆದರೆ ಈಗ ಎಷ್ಟರ ಮಟ್ಟಿಗೆ ಅಂತಂದರೆ ಬಾಯಿಗೆ ಬಂದಂಗೆ ಸದನದಲ್ಲಿ ಮಾತಾಡೋದು. ಒಂದು ಲೆಕ್ಕದಲ್ಲಿ ನನಗೆ ಅನಿಸ್ತು, ಇವತ್ತು ನೋಡಿದಂಥ ಸಂದರ್ಭದಲ್ಲಿ ಮಹಾತ್ಮ ಗಾಂಧಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಚರ್ಚೆ ಆಗಬೇಕು ಅಂತ ಒಂದು ಕಡೆಗೆ ಸಿದ್ದರಾಮಯ್ಯವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಇವ್ರ ಮಾತನ್ನು ಕೇಳಿದಾಗ ಮಹಾತ್ಮ ಗಾಂಧೀಜಿಯವರ ಆತ್ಮ ಅಲುಗಾಡಿರಬೇಕು ಪ್ರಸನ್ನ ಇವತ್ತು. ಯಾಕಂದರೆ ಇವತ್ತು ನಮ್ಮ ನಾಯಕರುಗಳು ಅಷ್ಟೊಂದು ಅದ್ಭುತವಾಗಿ ಮಾತಾಡಿದ್ದಾರೆ. ಏನಿದು ಸಂಗತಿ ಇದು? ಅಂದರೆ ಒಂದು ಎಲ್ಲೇ ಮೀರಿ ಮಾತಾಡೋದು ಅಂತಾರಲ್ಲ, ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್. ಒಂದು ಕಡೆಗೆ ಏನು ಅಂದರೆ ಅಹೋರಾತ್ರಿ ಧರಣಿ, ಇನ್ನೊಂದು ಕಡೆಗೆ ನಾಯಕರುಗಳ ಹುಚ್ಚಾಟ ಕಚ್ಚಾಟ, ಬಾಯಿಗೆ ಬಂದಂಗೆ ಮಾತುಕತೆಗಳು. ಇದೆಲ್ಲದರ ಜೊತೆಗೆ ನಾನು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಲ್ಲ ಅಂತಿರುವಂಥ ತಿಮ್ಮಾಪುರ್. ಏನು ನಡೀತಾ ಇದೆ ಪ್ರಸನ್ನ? ರಂಗನಾಥ್, ಶಿವಲಿಂಗೇಗೌಡರು ಹಳ್ಳಿಯ ಸೊಗಡನ್ನು ಇಷ್ಟು ದಿನ ವೈಗೂಡಿಸಿಕೊಂಡು ಬಂದಂಥವ್ರು. ಆದರೆ ಇವತ್ತು ಇಲ್ಲಿ ಆಗ್ತಾ ಇರುವಂಥದ್ದನ್ನು ಗಮನಿಸಿದ್ರೆ ರಾಜ್ಯದ ಜನ ಏನನ್ನ ನೋಡಬಾರ್ದು, ಏನನ್ನ ಕೇಳಬಾರ್ದು ಅಂತ ಅಂದ್ಕೊಂಡು ಸದನದ ಬಗ್ಗೆ ಗಮನ ಹರಿಸ್ತಾರೋ ಅದೆಲ್ಲವೂ ಇಲ್ಲಿ ನಡೀತಾ ಇದೆ. ಸರ್ಕಾರ ಅಂದ್ಕೊಂಡಿದ್ದು ಒಂದು, ಪ್ರತಿಪಕ್ಷಗಳು ಮಾಡ್ತಿರೋದು ಒಂದು, ಶಾಸಕರು ಅಂದ್ಕೊಂಡಿದ್ದೊಂದು, ಇಲ್ಲಿ ನಡೀತಾ ಇರುವಂಥದ್ದು ಬೇರೆ. ಅಭಿವೃದ್ಧಿಯ ವಿಚಾರದ ಬಗ್ಗೆ ಚರ್ಚೆ ಆಗಬೇಕಾಗಿತ್ತು, ಆದರೆ ಬೇರೆದೇ ವಿಚಾರ ಚರ್ಚೆ ಆಗ್ತಾ ಇದೆ. ಗಾಂಧೀಜಿಯ ಬಗ್ಗೆ ಪ್ರಸ್ತಾಪ ಆಗಬೇಕಾಗಿತ್ತು, ಆದರೆ ಇಲ್ಲಿ ಶಾಸಕರು ಒಬ್ಬೊಬ್ಬರು ಆಡ್ತಾ ಇರುವಂತಹ ಮಾತುಗಳನ್ನು ಕೇಳಿಸಿದ್ರೆ ಕಿವಿ ಮುಚ್ಕೊಳ್ಬೇಕೇ ಹೊರತು ಯಾರಿಗೂ ಆಸಕ್ತಿ ಬಂದಂತೂ ಕಿವಿ ಕೊಟ್ಟು ಕೇಳುವಂತಹ ಯಾವ ಮಾತುಗಳು ಕೂಡ ಬರ್ತಾ ಇಲ್ಲ. ಶಿವಲಿಂಗೇಗೌಡರು ಒಂದು ಹಂತದಲ್ಲಿ ಗಡಿಮೀರಿ ಮಾತಾಡಿದ್ರೇನೋ ಅಂತ ಅನ್ಸುತ್ತೆ, ಅದು ಅವರಿಗೇ ಚಂದ. ಯಾಕೆಂತಂದ್ರೆ ಪ್ರತಿಪಕ್ಷಗಳು ಅಬಕಾರಿ ಸಚಿವ ಆರ್ ಬಿ ತಿಮ್ಮಾಪುರ್ ಅವರ ರಾಜೀನಾಮೆಯನ್ನ ಕೇಳಿ ಸದನದ ಬಾವಿಗೆ ಇಳಿದು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ನಿಯಮಗಳ ಪ್ರಕಾರ ಬಾವಿಯಲ್ಲಿದ್ದವರು ಮಾತನಾಡಲೇಬಾರ್ದು, ಆದರೆ ಅಲ್ಲಿ ನಿಂತಹ ಬಿಜೆಪಿಯ ಸದಸ್ಯರು ಒಂದು ರೀತಿಯ ಮಿಮಿಕ್ರಿಗಳನ್ನ ಮಾಡ್ತಾರೆ, ಕಲಾವಿದರ ತರ ಡ್ಯಾನ್ಸ್ ಅನ್ನ ಮಾಡ್ತಾರೆ. ಆ ಡ್ಯಾನ್ಸ್ ಅನ್ನ ನೋಡಿ ಸುಮ್ಮನಿರ್ಬೇಕಂತ ಆಡಳಿತ ಪಕ್ಷದ ಶಾಸಕರು ತಾವು
ಎಲ್ಲವೂ ಕೆರಳಿ ಕೆಂಡವಾಗ್ತಾರೆ. ಆ ಮಾತುಗಳಂತೂ ಅದನ್ನು ಹೇಳೋದಕ್ಕೆ ನಮ್ಮ ಹತ್ರ ಅಂತೂ ಪದಗಳೇ ಇಲ್ಲ. ಆ ರೀತಿಯ ಮಾತುಗಳೆಲ್ಲವೂ ಕೂಡ ಇಲ್ಲಿ ಬಂದು ಹೋಗಿದ್ದಾವೆ. ಅಬಕಾರಿ ಸಚಿವ ಆರ್ ಬಿ ತಿಮ್ಮಾಪುರ್ ರಾಜೀನಾಮೆ ಕೊಡಬೇಕು ಅಂತೇಳಿ ಬಿಜೆಪಿ ಪಟ್ಟು ಹಿಡಿದು ಕುಳಿತಿದೆ. ಅದಕ್ಕೆ ಸರ್ಕಾರವಂತೂ ಸ್ಪಂದಿಸ್ತಾ ಇಲ್ಲ. ಸ್ವತಃ ಅಬಕಾರಿ ಸಚಿವ ತಿಮ್ಮಾಪುರ್ ಅವರಂತೂ ನಾನು ಯಾಕೆ ರಾಜೀನಾಮೆ ಕೊಡಬೇಕು ಅನ್ನುವಂಥ ಘಂಟಾಘೋಷದ ಎದೆಯುಬ್ಬಿಸಿ ಮಾತನಾಡುವಂತಹ ಧಾಟಿಯನ್ನು ಗಮನಿಸಿದ್ರೆ ಈ ರೀತಿಯ ಹಗರಣಗಳ ಬಗ್ಗೆ ಯಾರಿಗೂ ಕಾಳಜಿ ಇಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅಭಿವೃದ್ಧಿಯ ಬಗ್ಗೆ ಕನಿಕರ ಒಂದಷ್ಟು ಯಾವುದೇ ರೀತಿಯ ಒಂದು ಕಾಳಜಿ ಇಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಮಾತಿಗೆ ಮಾತು ಮೀರ್ತಾ ಇದೆ. ಈಗ ಅಲ್ಲಿ ಶರಣು ಸಲಗಾರ್ ಅವರು ಶಿವಲಿಂಗೇಗೌಡರನ್ನ ಒಂದು ರೀತಿಯ ಕಿಚಾಯಿಸುವಂಥ ಮಾತುಗಳನ್ನ ಆಡಿದ್ರು. ಅದಕ್ಕೆ ಶಿವಲಿಂಗೇಗೌಡರು ಅವರ ಪತ್ನಿಯ ಹೆಸರನ್ನೆಲ್ಲ ಎಳೆದು ತಂದರು. ಶರಣು ಸಲಗಾರ್ ಅವರ ಪತ್ನಿ ತಹಶೀಲ್ದಾರ್ ಆಗಿದ್ದಾರೆ, ಅವ್ರನ್ನ ಬಿಟ್ಕೊಂಡು ನೀನು ದುಡ್ಡು ಮಾಡ್ತಿಲ್ವಾ, ಈ ರೀತಿಯ ಮಾತುಗಳೆಲ್ಲವೂ ಕೂಡ ಬಂತು. ಒಂದು ಅರ್ಥದಲ್ಲಿ ಯಾರೂ ಕೂಡ ಯಾರೋ ವಿದ್ಯಾರ್ಥಿಗಳು ಬಂದು ಸದನವನ್ನು ಕುತೂಹಲದಿಂದ ನೋಡ್ತಾ ಇರುವಂಥವ್ರಿಗೆ ಇದೇನಾ ಸದನ, ಇದೇನಾ ನಾವು ಕಲಿಬೇಕಾಗಿರುವಂಥದ್ದು, ಆ ರೀತಿಯ ಭಾವನೆಗಳು ಬರುವಂಥ ರೀತಿಯಲ್ಲಿ ಇವತ್ತು ಸದನ ನಡೀತಾ ಇದೆ. ಪ್ರತಿಪಕ್ಷಗಳು ತಿಮ್ಮಾಪುರ್ ಅವರು ರಾಜೀನಾಮೆ ಕೊಡಲೇಬೇಕು ಅನ್ನುವಂಥ ಬಿಗಿಪಟ್ಟನ್ನು ಹಿಡಿದು ಕುಳಿತಿದ್ದಾವೆ. ಅಬಕಾರಿ ಹಗರಣ ಅಂದ್ರೆ ಅದು ಕೇವಲ 16 ಕೋಟಿಯ ಹಗರಣ ಅಲ್ಲ, 6,000 ಕೋಟಿಯ ಹಗರಣ ಅನ್ನುವಂಥದ್ದನ್ನು ಆರೋಪವನ್ನು ಮಾಡ್ತಿದ್ದಾವೆ. ಇದೀಗ ಸರ್ಕಾರಕ್ಕೆ ಏನು ಉತ್ತರವನ್ನು ಕೊಡುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಪ್ರತಿಪಕ್ಷಗಳ ಪಟ್ಟಿಗೆ ಅಬಕಾರಿ ಸಚಿವ ತಿಮ್ಮಾಪುರ್ ಅವರ ರಾಜೀನಾಮೆಗೆ ಸಂಬಂಧಪಟ್ಟ ಹಾಗೆ ಮುಖ್ಯಮಂತ್ರಿಗಳ ನಿಲುವೇನು ಅನ್ನುವಂಥದ್ದನ್ನು ಕೂಡ ಸ್ಪಷ್ಟಪಡಿಸುವಂತಹ ಸಮಯ ಹತ್ರ ಬಂದಂತೆ ಕಾಣಿಸ್ತಾ ಇದೆ. ರಂಗನಾಥ್, ಅಲ್ಲ ಪ್ರಸನ್ನ, ಇಲ್ಲಿ ಬಹಳ ಆಶ್ಚರ್ಯಕರ ಸಂಗತಿ ಏನು ಅಂತಂದರೆ ಅಲ್ಲಿ ಯಾರು ತಿಳುವಳಿಕೆ ಹೇಳುವಂಥವ್ರು, ಬುದ್ಧಿ ಹೇಳುವಂಥವ್ರು ಯಾರು ಇಲ್ವಾ ಸದನದಲ್ಲಿ? ಯಾಕಂದರೆ ಸಾಮಾನ್ಯವಾಗಿ ಅಧ್ಯಕ್ಷರಿಂದ ಅವನ್ನೆಲ್ಲ ಸಹಿಸ್ಕೊಳ್ಳಲ್ಲ, ಉಗಿದು ಉಪ್ಪಿನಕಾಯಿ ಹಾಕ್ಬಿಡ್ತಾರೆ ಕೆಲವು ಸಂದರ್ಭಗಳಲ್ಲಿ. ಆದರೆ ಇವತ್ತು ಅವರು ಯಾಕೋ ಸ್ವಲ್ಪ ಲೀನಿಯನ್ಸ್ ಬಿಟ್ಟಿದ್ರು ಅಂತ ಅನ್ಸುತ್ತೆ. ಅವರು ಕೂಡ ನಗ್ತಾ ಕೂತ್ಕೊಂಡಿದ್ರು. ಇನ್ನೊಂದು ಕಡೆಗೆ ಸಿದ್ದರಾಮಯ್ಯನವರು ಇಲ್ವಾ ಸದನದಲ್ಲಿ, ಅಥವಾ ಹಿರಿಯ ನಾಯಕರುಗಳಿಲ್ವಾ? ಮಾತಾಡೋದು ಯಾಕೋ ನಿಮ್ಮದು ಹಾದಿ ತಪ್ತಾ ಇದೆ ಅಥವಾ ಒಂದು ಎಲ್ಲೇ ಮೀರ್ತಾ ಇದೆ ಅನ್ನೋದನ್ನು ಯಾರು ಕೂಡ ಹೇಳುವಂಥವ್ರು ಇರಲಿಲ್ವಾ? ಸುಮ್ಮನಿರಿ, ಆ ರೀತಿ ಮಾತಾಡಬಾರ್ದು ಅಂತ ಹೇಳುವಂಥವ್ರು ಇಲ್ವಾ? ಏನಾಗಿದೆ ಇದು? ಯಾಕಂದರೆ ಈಗ ಸಂಬಂಧಪಟ್ಟಂಥ ಜನಪ್ರತಿನಿಧಿ ಯಾರಾದರೂ ಆಗಿರಲಿ, ಅವರ ಹೆಣ್ಮಕ್ಳು ಏನು ಮಾಡಿರ್ತಾರೆ, ಅವ್ರ ಅಧಿಕಾರಿಗಳಾಗದೇ ತಪ್ಪ. ಹಾಗಾದರೆ ಏನಿದೆ ಅರ್ಥ ಇದು? ಹೌದ್ರಂಗ ಅಂತ ನಿನ್ನೆಯಿಂದ ಒಂದು ವಿಡಿಯೋ ಬಹಳ ವೈರಲ್ ಆಗ್ತಿದೆ. ಅದನ್ನ ಸ್ವತಃ ಮುಖ್ಯಮಂತ್ರಿಗಳು ಕೂಡ ನೋಡಬೇಕಾಗುತ್ತೆ. ನಿನ್ನೆ ಮುಖ್ಯಮಂತ್ರಿಗಳು ವಿರೋಧ ಪಕ್ಷಗಳು ದೊಡ್ಡ ಮಟ್ಟಿಗೆ ಧ್ವನಿ ಎತ್ತದಂತಹ ಸಂದರ್ಭದಲ್ಲಿ ತಮ್ಮ ಆಡಳಿತ ಪಕ್ಷದ ಸದಸ್ಯರಿಗೆ ಬನ್ನಿ ಗಲಾಟೆ ಮಾಡಿ ಅಂತೇಳಿ ಈ ರೀತಿ ಕೈ ಮಾಡಿ ತೋರಿಸ್ತಾರೆ. ಒಬ್ಬ ಮುಖ್ಯಮಂತ್ರಿ ಆದಂಥವ್ರು, ಶಾಸಕಾಂಗ ಪಕ್ಷದ ನಾಯಕನಾಗಿರುವಂಥವ್ರು ಬನ್ನಿ ಗಲಾಟೆ ಮಾಡಿ ಅನ್ನುವಂತಹ ಪಂಥಾಹ್ವಾನವನ್ನ ಕೊಡ್ತಾರೆ ಅಂತಂದ್ರೆ ಅದನ್ನ ಎಷ್ಟರ ಮಟ್ಟಿಗೆ ಸಹಿಸ್ಕೋಬಹುದು? ಆ ರೀತಿ ಒಂದು ಸೂಚನೆಯನ್ನ ಪಡೆದಂತಹ ಶಾಸಕರು ಇನ್ನೇನು ಮಾಡೋದಕ್ಕೆ ಸಾಧ್ಯ? ಗಲಾಟೆ ಮಾಡೋದಕ್ಕೆ ಅಂತೇಳಿ ಸದನಕ್ಕೆ ಬಂದಿದ್ರಾ ಅಥವಾ ಅಭಿವೃದ್ಧಿಯ ವಿಚಾರ ಚರ್ಚೆ ಮಾಡೋದಕ್ಕೆ ಬಂದಿದ್ರಾ ಅನ್ನುವಂಥ ಪ್ರಶ್ನೆಯನ್ನ ಜನತೆ ಎತ್ತಬೇಕಾಗುತ್ತೆ. ಜನ ಆ ರೀತಿ ಪ್ರಶ್ನೆ ಮಾಡಿದ್ರೆ ಅದನ್ನ ಕಿವಿಗೆ ಹಾಕೊಳ್ಳುವಂತಹ ಒಂದಷ್ಟು ಸಮಾಧಾನದ ಚಿತ್ತ ಯಾರಿಗಾದ್ರೂ ಇದೆಯಾ? ಖಂಡಿತವಾಗ್ಲೂ UT ಖಾದರ್ ಅವರು, ಸ್ಪೀಕರ್ ಅವರು ಬೇರೆ ಎಲ್ಲ ಸಂದರ್ಭದಲ್ಲೂ ಕೂಡ ಎಲ್ಲರನ್ನೂ ನಿಯಂತ್ರಣ ಮಾಡ್ತಾರೆ. ಹೊಸಬ ಶಾಸಕರಿರಲಿ, ಹಿರಿಯ ಶಾಸಕರಿರಲಿ, ಎಲ್ರಿಗೂ ಕೂಡ ಕಟ್ಟುನಿಟ್ಟಾಗಿ ಸೂಚನೆ ಕೊಡುವಂಥ ಕೆಲಸವನ್ನ ಸ್ಪೀಕರ್ ಖಾದರ್ ಅವರು ಆಗಾಗ ಮಾಡ್ತಾ ಇರ್ತಾರೆ. ಆದರೆ ಆ ಕೆಲಸವನ್ನು ಕೂಡ ಸ್ಪೀಕರ್ ಇವತ್ತು ಮರ್ತು ಹೋದ್ರೇನೋ ಅನ್ನುವಂಥ ರೀತಿಯಲ್ಲಿ ಭಾವನೆಗಳು ಬರ್ತಾ ಇತ್ತು. ಶಿವಲಿಂಗೇಗೌಡರು ಅಷ್ಟು ವೈಯಕ್ತಿಕವಾಗಿ ತೆಗೆದುಕೊಂಡಿದ್ರು. ಅಂದರೆ ಪ್ರತಿಪಕ್ಷಗಳು ಏನೋ ಒಂದು ಟೀಕೆಯನ್ನು ಮಾಡ್ತಿದ್ದಾವೆ ಅಂತಂದ್ರೆ ಅದನ್ನ ಸ್ಪಾಂಟೇನಿಯಸ್ ಆಗಿ ಅಥವಾ ಅದನ್ನು ಸ್ಪೋರ್ಟಿವ್ ಆಗಿ ತೆಗೆದುಕೊಳ್ಳುವಂತಹ ಮನೋಭಾವ ಕೂಡ ಆಡಳಿತ ಪಕ್ಷದ ಶಾಸಕರಿಗೆ ಬೇಕಾಗುತ್ತೆ. ಆದರೆ ಇವತ್ತಿನ ಪರಿಸ್ಥಿತಿಯನ್ನು ಗಮನಿಸಿದ್ರೆ, ಇವತ್ತು ಸದನದಲ್ಲಿ ನಡೆದಂಥದ್ದನ್ನು ಗಮನಿಸಿದ್ರೆ ಯಾರು ಬುದ್ಧಿ ಹೇಳುವಂತಹ ಪರಿಸ್ಥಿತಿಯಲ್ಲಿ ಇಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಯಾರೇ ಚೌಕಟ್ಟು ಏನು ಅನ್ನುವಂಥದ್ದು ಕೂಡ ಎಲ್ಲರೂ ಮರ್ತಿದ್ದಾರೆ ಏನೋ ಅನ್ನುವಂಥ ಪ್ರಶ್ನೆಗಳು ಬರ್ತಾ ಇದ್ದಾವೆ. ಹೀಗಾಗಿ ಆರ್ ಬಿ ತಿಮ್ಮಾಪುರ್ ಅವರ ರಾಜೀನಾಮೆಗೆ ಬಿಗಿಪಟ್ಟು ಹಿಡಿದಂತಹ ಬಿಜೆಪಿಯ ನಾಯಕರು ಇದೀಗ ತಮ್ಮ ಧರಣಿಯನ್ನು ಹಾಗೆ ಮುಂದುವರಿಸಿದ್ದಾವೆ. ರಂಗನಾಥ್, ಎಸ್ ಥ್ಯಾಂಕ್ ಯು ವೆರಿ ಮಚ್ ಪ್ರಸನ್ನ.